ನ್ಯೂಸ್ಗೆ ಸ್ವಾಗತ. ನಾನು ಚಾಂದಿನಿ. ಇದೀಗ ಮುಖ್ಯಾಂಶಗಳು. ಅದ್ದೂರಿಯಾಗಿ ನಡೆದ ಹೊಳೆನರಸೀಪುರ ಲಕ್ಷ್ಮೀ ನರಸಿಂಹ ರಥೋತ್ಸವ. ಭಕ್ತಿಗೆ ಪಾತ್ರರಾದ ಸಾವಿರಾರು ಭಕ್ತರು. ಅರಸೀಕೆರೆ ನಗರಸಭೆ ವ್ಯಾಪ್ತಿಯಲ್ಲಿ 71 ಲಕ್ಷ ರೂಪಾಯಿ ಚರಂಡಿ ಕಾಮಗಾರಿಗೆ ಚಾಲನೆ ನೀಡಿದ ಅಧ್ಯಕ್ಷ ಸಮೀವುಲ್ಲಾ. ಕಳಪೆ ರಸ್ತೆ ಕಾಮಗಾರಿ ಖಂಡಿಸಿ ಸಕಲೇಶಪುರದ ಬೆಳಗೋಡಿನಲ್ಲಿ ನಾಗರಿಕರ ಪ್ರತಿಭಟನೆ. ಹೊಳೆನರಸೀಪುರದಲ್ಲಿ ಇಂದು ನಡೆದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ರಥೋತ್ಸವದಲ್ಲಿ ಸಂಸದ ಶ್ರೇಯಸ್ ಎಂ ಪಟೇಲ್ ಭಾಗವಹಿಸಿ ರಥವನ್ನ ಮುನ್ನಡೆಸಿ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು. ಹೊಳೆನರಸೀಪುರದ ಲಕ್ಷ್ಮೀ ನರಸಿಂಹಸ್ವಾಮಿ ರಥೋತ್ಸವದಲ್ಲಿ ಪಾಲ್ಗೊಂಡಿದ್ದ ಸಂಸದರಾದ ಶ್ರೇಯಸ್ ಎಂ ಪಟೇಲ್ ಅವರು ಮಾತನಾಡಿ, ಕ್ಷೇತ್ರದಾದ್ಯಂತ ಸಾವಿರಾರು ಭಕ್ತರು ಪಾಲ್ಗೊಂಡು ಶ್ರೀ ಅವರ ಕೃಪೆಗೆ ಪಾತ್ರರಾಗಿದ್ದು, ಭಕ್ತಾದಿಗಳು ನಿತ್ಯವೂ ತಮ್ಮ ಬದುಕಿನಲ್ಲಿ ನೆಮ್ಮದಿಯನ್ನು ಕಂಡುಕೊಳ್ಳುವುದರ ಮೂಲಕ ಮಾದರಿಯಾಗಿ ಜೀವನವನ್ನು ರೂಪಿಸಿಕೊಳ್ಳಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ ಅಂತ ಹೇಳಿದರು. ನಂತರ ಭಕ್ತಾದಿಗಳೊಂದಿಗೆ ಕೋಟೆ ರಾಜಬೀದಿ ಮೂಲಕ ಸಾಗಿ ಬಂದ ಸಂಸದರು ಕೋಟೆ ಮಾರಮ್ಮನ ದೇವಸ್ಥಾನಕ್ಕೆ ತೆರಳಿ ಪೂಜೆಯನ್ನು ಸಲ್ಲಿಸಿದರು. ರಥೋತ್ಸವದ ಪ್ರಯುಕ್ತ ರಸ್ತೆ ಬದಿಯಲ್ಲಿ ಮಾರಾಟ ಮಾಡುವ ತಿಂಡಿ ತಿನಿಸನ್ನು ಸೇವಿಸಿ ತಮ್ಮ ಸರಳತೆಯನ್ನ ಸಾದರಪಡಿಸಿದರು. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಚ್ ಡಿ ಲಕ್ಷ್ಮಣ್, ಪುರಸಭಾ ಮಾಜಿ ಅಧ್ಯಕ್ಷ ಎಚ್ ಪಿ ಪುಟ್ಟರಾಜು ಸೇರಿದಂತೆ ನೂರಾರು ಮುಖಂಡರು ಸಂಸದರೊಂದಿಗೆ ಪಾಲ್ಗೊಂಡಿದ್ದರು. ಅರಸೀಕೆರೆಯ ಬಾಬಾ ಸಾಬ್ ಕಾಲೋನಿಯಲ್ಲಿ ಹಳಿಯ ಚರಂಡಿಯಲ್ಲಿ ಮಳೆಯಿಂದ ಮನೆಗಳಿಗೆ ನೀರು ನುಗ್ತಾ ಇತ್ತು. ಜನರ ಮನವಿಗೆ ಸ್ಪಂದಿಸಿದ ನಗರಸಭೆಯ ಅಧ್ಯಕ್ಷ ಎಂ ಸಮೀವುಲ್ಲಾ ಸಮಸ್ಯೆ ಪರಿಹರಿಸಲು ಕ್ರಮವನ್ನ ಕೈಗೊಂಡರು. ಅರಸೀಕೆರೆಯಲ್ಲಿ ನಗರಸಭೆ ಅಧ್ಯಕ್ಷರಾದ ಎಂ ಸಮೀವುಲ್ಲಾ ಇದಕ್ಕೊಂದು ಪರಿಹಾರ ಮಾಡಬೇಕು ಅಂತ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಸಮಾಲೋಚನೆಯನ್ನು ನಡೆಸಿ ಅಲ್ಪಸಂಖ್ಯಾತರ ಕಲ್ಯಾಣ ನಿಧಿ ಹಾಗೂ ಎಸ್ಎಫ್ಸಿ ಸೇವಿಂಗ್ ಅಕೌಂಟಿನ ಉಳಿಕೆಯ ಹಣದಲ್ಲಿ ಸುಮಾರು 71 ಲಕ್ಷ ರೂಪಾಯಿಗಳಲ್ಲಿ 2 ಚರಂಡಿಗಳನ್ನು ನಿರ್ಮಾಣ ಕಾಮಗಾರಿಗೆ ಚಾಲನೆ ನೀಡಿ ಒಂದು ಚರಂಡಿ ಸಂಪೂರ್ಣ ನಿರ್ಮಾಣವಾಗಿದ್ದು ಇನ್ನೊಂದು ಚರಂಡಿ ಕಾಮಗಾರಿಗೆ ಇಂದು ಚಾಲನೆಯನ್ನು ನೀಡಿದರು. ನಂತರ ಮಾತನಾಡಿ, ಆ ಪ್ರದೇಶದ ಜನರು ಸ್ವಚ್ಛತೆ ಕಾಪಾಡುವಂತೆ ಹಾಗೂ ಅಲ್ಲಿ ನಡೆಯುತ್ತಿರುವ ಕಾಮಗಾರಿಗೆ ಸಹಕಾರ ನೀಡುವಂತೆ ತಿಳಿಸಿದರು. ಇವತ್ತೇನು ಅರಸೀಕೆರೆ ನಗರದಲ್ಲಿ ಬಾಬಾ ಸಾಬ್ ಕಾಲೋನಿ ಸ್ಲಮ್ ಏರಿಯಾದಲ್ಲಿ ನಗರಸಭೆಯಿಂದ ಸುಮಾರು 31 ಲಕ್ಷ ರೂಪಾಯಿಯ ಏನು SFC ಹಣ 19-20 ಹಿಡಿದು 23ರವರೆಗೂ ಏನು ಉಳಿತಾಯ ಹಣ ಇತ್ತು, ಆ ಉಳಿತಾಯ ಹಣದಲ್ಲಿ 31 ಲಕ್ಷ ರೂಪಾಯಿಯಲ್ಲಿ ನಾವು ಇವತ್ತು ಡ್ರೈನೇಜ್ ಇವತ್ತು ಮಾಡಿಸ್ತಾ ಇದ್ದೀವಿ. ಆ ಡ್ರೈನೇಜು ಇವತ್ತು ಅಲ್ಲಿ ಸುಮಾರು 75 ವರ್ಷ ಸ್ವಾತಂತ್ರ್ಯ ಬಂದು ಇವತ್ತು ಅಲ್ಲಿ ಜನ ವಾಸ ಮಾಡೋಕ್ಕಾಗಲ್ಲ ಆ ಪರಿಸ್ಥಿತಿ ಆಗಿತ್ತು. ಅದು ಜನಗಳ ಬೇಡಿಕೆಯಿಂದ ನಾವು ಇವತ್ತು ಟೆಂಡರ್ ಕರೆದು ಇವತ್ತು ಕೆಲಸ ಮಾಡ್ತಾಯಿದ್ದಾರೆ. ಕೆಲಸಕ್ಕೆ ಸಾರ್ವಜನಿಕರು ಸಹಕಾರ ಮಾಡಬೇಕು ಮತ್ತು ಈ ಕೆಲಸ ಸದುಪಯೋಗ ಆಗಬೇಕು, ಒಳ್ಳೆ ಕ್ವಾಲಿಟಿ ಮಾಡಬೇಕು ಅಂತ ಇವತ್ತು ನಾನು ಕಾಂಟ್ರಾಕ್ಟರ್ ಅವ್ರಿಗೆ ಇವತ್ತು ಹೋಗಿ ನಾನು ಸ್ಥಳಕ್ಕೆ ಹೋಗಿ ನಾನು ನಿರ್ದೇಶನ ಕೊಟ್ಟಿದ್ದೀನಿ. ನಮ್ಮ ಇಂಜಿನಿಯರ್ಸು ಎಲ್ಲ ಹೋಗಿ ಇದು ಸಾರ್ವಜನಿಕರು ಇದು ಅಲ್ಲಿ ಕಾಂಟ್ರಾಕ್ಟರ್ಗೆ ಸಹಕಾರ ಮಾಡಿ ನೀವತ್ತು ಕೆಲಸ ಮಾಡಿಸ್ಕೋಬೇಕು ಅಂತೇಳಿ ನಾನು ಕಳಕಳಿಯಿಂದ ಮನವಿ ಮಾಡ್ತೀನಿ. ಇದು ಹಿಂದೆ ಇದು ಜೊತೆಲಿ ಈ ಪ್ಯಾಕೇಜಲ್ಲಿ ಒಂದು ರಾಜ್ ಕಾಲುವೆ, ಆ ರಾಜ್ ಕಾಲುವೆ ಅದೊಂದು ಹಿಸ್ಟ್ರಿ ಇಡೀ ಬಾಬಾ ಸಾಬ್ ಕಾಲೋನಿ ಇವತ್ತು ಎಂಟರ್ ಅರಸೀಕೆರೆ ನಗರದ ನೀರು ಬಾಬಾ ಸಾಬ್ ಕಾಲೋನಿ ಮುಖಾಂತರ ಹಾಕಬೇಕಿತ್ತು. ಫ್ಲಡ್ ಆಗೋದು, ಮಳೆ ಬಂದ ತಕ್ಷಣ ಈ ಬಾಬಾ ಸಾಬ್ ಕಾಲೋನಿ ಮುಳುಗಡೆ ಆಗೋದು. ಅದು KRDSL ಯಾವುದೋ ಲ್ಯಾಂಡ್ ನಿರ್ಮಿತಿ ಕೇಂದ್ರ ವತಿಯಿಂದ 40 ಲಕ್ಷ ರೂಪಾಯಿ ಹಾಕಿಸಿ ಆ ಕಾಮಗಾರಿ ಮತ್ತು ಈ ಪ್ಯಾಕೇಜಲ್ಲಿ ಸುಮಾರು ಒಂದು 40 ಅಡಿಯಷ್ಟು ಈ ಪ್ಯಾಕೇಜಲ್ಲೂ ಒಂದು 40 ಮೀಟರಷ್ಟು ಕಾಮಗಾರಿಯನ್ನು ಮಾಡಿಸಿ ಇವತ್ತು ಅಲ್ಲಿ ಆ ಬಡಾವಣೆಯ ಒಂದು ಜನಕ್ಕೆ ನಾವು ಭಾಳ ಸ್ವಚ್ಛತವಾಗಿ ಅವರು ಆರೋಗ್ಯವಾಗಿ ಇರಬೇಕು ಅನ್ನೋ ದೃಷ್ಟಿಯಿಂದ ನಾವು ಅವ್ರಿಗೆ ಕೆಲಸ ಮಾಡ್ಕೊಂಡಿದ್ದೀವಿ. ಇದು ಅಲ್ಲಿ ಜನರು ನೈರ್ಮಲ್ಯ ಬಗ್ಗೆ ಜಾಗೃತಿ ಮೂಡಿಸಿ ಇವತ್ತು ನೀವೆಲ್ಲ ಕ್ಲೀನಾಗಿ ಎಲ್ಲ ಅಲ್ಲಿ ಏರಿಯಾ ಇಟ್ಕೋಬೇಕು ಅಂತ ನಾನು ಸಾರ್ವಜನಿಕರಿಗೆ ಮನವಿ ಮಾಡ್ತೀನಿ. ಈ ಸಂದರ್ಭದಲ್ಲಿ ಗುತ್ತಿಗೆದಾರ ಪ್ರಭು, ಮುಖಂಡರಾದ ಸೈಯದ್ ಸಿಕಂದರ್, ನಗರಸಭೆ ಸದಸ್ಯೆ ಗುಲ್ಜಾರ್ ಬಾನು ಇತರರು ಹಾಜರಿದ್ದರು. ಸಕಲೇಶಪುರದ ಬೆಳಗೋಡು ಮಾರ್ಗದಲ್ಲಿ 6 ಕೋಟಿ ಅನುದಾನದಲ್ಲಿ ರಸ್ತೆ ಅಗಲೀಕರಣ ನಡೀತಾ ಇದ್ದು ಕಾಮಗಾರಿ ಸರಿಯಾಗಿ ನಡೆದಿಲ್ಲ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಸಕಲೇಶಪುರದಲ್ಲಿ ರಸ್ತೆ ಕಾಮಗಾರಿ ಪ್ರಗತಿಯಲ್ಲಿದ್ದು ಅಂದಾಜು ಪಟ್ಟಿಗೆ ವಿರುದ್ಧವಾಗಿ ಕಾಮಗಾರಿ ನಡೆಯುತ್ತಿದೆ. 5.6 ಕಿಲೋಮೀಟರ್ ಕೆಲಸವಾಗಬೇಕಾದ 3.82 ಕಿಲೋಮೀಟರ್ ನಷ್ಟ ಮಾತ್ರ ಮಾಡಿ ಸರಿಯಾದ ಅಗಲೀಕರಣ ಹಾಗೂ ಕ್ರಮಗಳನ್ನು ತೆಗೆದುಕೊಳ್ಳದೆ ಕೆಲಸ ಮಾಡಲಾಗಿದೆ. ಕೆರೆಯ ಬದಿಯಲ್ಲಿ ಸಂಪೂರ್ಣ ಕೊಚ್ಚಿ ಹೋಗುವ ಹಾಗೂ ಅಪಘಾತ ಸಂಭವಿಸಬಹುದಾದ ಸ್ಥಿತಿಯಾಗಿದೆ. ಗ್ರಾಮದ ಗೊರಾರಿಗೊಳ್ಳುವಂತೆ ಅಧಿಕಾರಿಗಳು ಸರಿಯಾದ ಕ್ರಮವನ್ನು ಕೈಗೊಂಡು ಸಾರ್ವಜನಿಕ ಹಣದ ದುರುಪಯೋಗವನ್ನು ತಡೆಯಬೇಕು, ಇಲ್ಲದಿದ್ದರೆ ತೀವ್ರ ಹೋರಾಟಕ್ಕೆ ಮುಂದಾಗುವುದಾಗಿ ಗ್ರಾಮಸ್ಥರು ಎಚ್ಚರಿಕೆಯನ್ನು ನೀಡಿದ್ದಾರೆ. ನಿರಂಜನ್ ಕುಮಾರ್, ಬೆಳಗೋಡು ಗ್ರಾಮ ಪಂಚಾಯತ್ ಎಲ್ಲ ಗ್ರಾಮಸ್ಥರ ಪರವಾಗಿ ನಾವು ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ
ಲೋಕೋಪಯೋಗಿ ಸಚಿವರು ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಮಾನವ ವಿಭಾಗಾಧಿಕಾರಿಗಳು, ತಹಸೀಲ್ದಾರರು ಮತ್ತು ಮಾನ್ಯ ಎಕ್ಸಿಕ್ಯೂಟಿವ್ ಇಂಜಿನಿಯರ್ PWD, AWE PWD ಅವರು ಮತ್ತು ಅವರ ಸಂಬಂಧಿ ಸಿಬ್ಬಂದಿಗಳಲ್ಲಿ ನಾವು ವಿನಂತಿ ಮಾಡ್ಕೊಳ್ಳೋದು ಅಂದರೆ ಗುತ್ತಿಗೆದಾರರು ವಿನಂತಿ ಮಾಡ್ಕೊಳ್ಳೋದಂದರೆ ಈ ರಸ್ತೆ ಕಾಮಗಾರಿ ಸುಮಾರು ವರ್ಷಗಳಿಂದ ನಮಗೆ ಸಿಕ್ಕಿದೆ. ನಮ್ಮ ಬೆಳಗೋಡು ಗ್ರಾಮ ಪಂಚಾಯತಿ ಅಂತಂದರೆ ಇದೊಂಥರ ಹಿಂದುಳಿದ ಗ್ರಾಮ ಪಂಚಾಯತಿ. ಬೆಳಗೋಡು ಹೋಬಳಿ ಅಂದರೆ ಹಿಂದುಳಿದ ಹೋಬಳಿ. ನಮ್ಗೆ ಇಷ್ಟು ವರ್ಷ ನಮಗೆ ಯಾವುದೇ ಥರದ್ದು ಗ್ರ್ಯಾಂಟ್ಗಳು ಸಿಗ್ತಾ ಇರಲ್ಲ. ಈ ಸರಿ ಮಾನ್ಯ ಶಾಸಕರು ಮತ್ತು ಜಾರಕಿಹೊಳಿ ಸಾಹೇಬರು ನಮ್ಮ ಬಗ್ಗೆ ಗಮನ ತಗೊಂಡು ನಮಗೆ ಇದನ್ನು ಗ್ರಾಂಟ್ ಹಾಕ್ಕೊಟ್ಟಿದ್ದಾರೆ, ನಮ್ಮ ಒತ್ತಡದ ಮೇಲೆ ಗ್ರಾಂಟ್ ಹಾಕ್ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ದೊಡ್ಡದೀಣೆ ಮಂಚೇಗೌಡರು, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಧರಣೀಶ್ ಸೇರಿದಂತೆ ಇತರರು ಹಾಜರಿದ್ದರು. ಸಂಭ್ರಮದ ಸುದ್ದಿ, ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ವಿಶೇಷ ಅವಕಾಶ. ಈ ದುಬಾರಿ ದುನಿಯಾದಲ್ಲಿ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡೋದು ಕಷ್ಟವೇ? ಚಿಂತಿಸಬೇಡಿ, ಇಲ್ಲಿದೆ ಸುವರ್ಣಾವಕಾಶ. ಹಾಸನದ ಹಾಸನಾಂಬ ದೇವಸ್ಥಾನದ ಬಳಿ ಇರುವ ಗೋಲ್ಡನ್ ಪಬ್ಲಿಕ್ ಸ್ಕೂಲ್ ತನ್ನ 25ನೇ ಸಿಲ್ವರ್ ಜೂಬ್ಲಿ ವರ್ಷವನ್ನ ವಿಶೇಷ ರಿಯಾಯಿತಿಯೊಂದಿಗೆ ಆಚರಿಸುತ್ತಿದೆ. ಪ್ರವೇಶಾತಿ ಶುಲ್ಕ ಒಬ್ಬ ಮಗುವಿಗೆ ಕೇವಲ 10,000 ಮಾತ್ರ, 2 ಮಕ್ಕಳಿಗೆ ಕೇವಲ 15,000 ಮಾತ್ರ, 5,000 ರಿಯಾಯಿತಿ. ಆದರೆ ಈ ಸುವರ್ಣ ಅವಕಾಶ ಏಪ್ರಿಲ್ 10ರ ತನಕ ಮಾತ್ರ. Hello everyone. Our Golden Public School is a place of learning and growth equipped with excellent facilities for support students in every aspect. We have well-furnished classrooms, qualified teachers, a well-stocked library, computer labs, school playgrounds. So, confident people think, decide and then take right decision. Thank you. ನಮ್ಮ ಶಾಲೆಯ ವಿಶೇಷತೆಗಳು: ನೈಪುಣ್ಯವುಳ್ಳ ಅನುಭವಿ ಶಿಕ್ಷಕರು, ಉತ್ತಮ ಗುಣಮಟ್ಟದ ತರಗತಿ ಕೋಣೆಗಳು, ಗ್ರಂಥಾಲಯ ಮತ್ತು ಕಂಪ್ಯೂಟರ್ ಲ್ಯಾಬ್, ವಿಶಾಲವಾದ ಆಟದ ಮೈದಾನ, ಪ್ರಿ-ಕೆಜಿಯಿಂದ 7ನೇ ತರಗತಿಯವರೆಗೆ ಪ್ರವೇಶ ಆರಂಭ. ಹೆಚ್ಚಿನ ಮಾಹಿತಿಗಾಗಿ ತಕ್ಷಣ ಸಂಪರ್ಕಿಸಿ 9448853849. ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಇಂದೇ ದಾಖಲಿಸಿಕೊಳ್ಳಿ. ನವೋದಯ ಕಲಾ ಸಂಘದ ವತಿಯಿಂದ ಚನ್ನರಾಯಪಟ್ಟಣದ ನವೋದಯ ವಿದ್ಯಾಮಂದಿರಕ್ಕೆ 40,000 ರೂಪಾಯಿಗಳ ಆರ್ಥಿಕ ಸಹಾಯ ಮಾಡಲಾಯಿತು. ಚನ್ನರಾಯಪಟ್ಟಣದಲ್ಲಿ ನವೋದಯ ವಿದ್ಯಾಸಂಸ್ಥೆಗೆ ನಗದು ಹಸ್ತಾಂತರ ಮಾಡಿದ ಕುಂಬರಹಳ್ಳಿ ರಮೇಶ್ ಮಾತನಾಡಿ, ನವೋದಯ ವಿದ್ಯಾಸಂಸ್ಥೆಯು ತನ್ನ ಗತವೈಭವವನ್ನು ಮರಳಿ ಪಡೆಯಲಿ ಎಂಬ ಉದ್ದೇಶದಿಂದ ನಮ್ಮ ನವೋದಯ ಕಲಾ ಸಂಘದ ವತಿಯಿಂದ 40,000 ಹಣದ ಸಹಾಯವನ್ನು ನೀಡಲಾಗಿದೆ ಹಾಗೂ ಸಂಸ್ಥೆಯ ಅಭಿವೃದ್ಧಿಗೆ ಸಹಕರಿಸಬೇಕು ಅಂತ ಮನವಿ ಮಾಡಿದರು. ನವೋದಯ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾದ ರಂಗೇಗೌಡ ಮಾತನಾಡಿ, ನಮ್ಮ ವಿದ್ಯಾಸಂಸ್ಥೆಯ ಅಭಿವೃದ್ಧಿಗಾಗಿ ಆರ್ಥಿಕ ಸಹಾಯ ಮಾಡುತ್ತಿರುವ ನವೋದಯ ಕಲಾ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ತುಂಬು ಹೃದಯದ ಧನ್ಯವಾದಗಳು. ಇವರ ಸೇವೆಯು ಅವಿಸ್ಮರಣೀಯವಾಗಿದೆ ಅಂತ ಹೇಳಿದರು. ನವೋದಯ ಸಂಸ್ಥೆಗೆ ನಮ್ಮ ನವೋದಯ ಸಂಸ್ಥೆ ಒಂದು ನವೋದಯ ಕಲಾ ಸಂಘ ಅಂತ ಮಾಡ್ಕೊಂಡು ಒಂದು 340 ಜನ ಎಲ್ಲ ಮೆಂಬರ್ಸಿದ್ದೀವಿ. ಹಾಗಾಗಿ ನಮ್ಮ ಈಗ ನವೋದಯ ಸ್ಕೂಲ್ಗೆ ಅಭಿವೃದ್ಧಿ ಕಾರ್ಯಕ್ರಮ ನಡೀತಾರಿಂದ ನಮ್ಮ ಕೈಲಾದಂಥ ಒಂದು ದೇಣಿಗೆಯನ್ನು ಕೊಡಬೇಕು ಅಂತ ನಮ್ಮ ಬೋರ್ಡಲ್ಲಿ ಕುಳಿತು ನಾನು ಅಧ್ಯಕ್ಷರಾಗಿ, ಕಾರ್ಯದರ್ಶಿಗಳಾಗಿ ಮಲೇಶಪ್ಪ ಅವರು, ಖಜಾಂಚಿಗಳಾಗಿ ವೈಆರ್ಸಿ ಅವರು, ಇನ್ನು ಹಲವು ಎಲ್ಲ ನಮ್ಮ ಡೈರೆಕ್ಟರ್ಗಳು ಸೇರಿ ಮಾತಾಡಿ, ಜೊತೆಗೆ ನಮ್ಮ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಬಂದು ನಮ್ಮೊಂದು ಅರ್ಜಿನೂ ಕೊಟ್ಟಿದ್ದರು. ಈ ಕೆಲಸ ನಡೀತಾ ಕೊಟ್ಟಿದ್ದು ನಮ್ಮಲ್ಲಿ ಅಷ್ಟೊಂದು ಮೂಲಭೂತವಾಗಿ ಹಣ ಇಲ್ಲದೇ ಇರೋದ್ರಿಂದ ನಮ್ಮ ಸಣ್ಣ ಕಾಣಿಕೆಯನ್ನು ಕೊಟ್ಟು ನಮ್ಮ ಒಂದು ಸ್ಕೂಲ್ ಅಭಿವೃದ್ಧಿ ಆಗಬೇಕು. ಹಾಗೆ ಇದರಿಂದ ಬೇರೆ ಬೇರೆ ಸಂಘ ಸಂಸ್ಥೆಗಳು ಸಹ ನಮ್ಮ ನವೋದಯ ಸ್ಕೂಲ್ಗೆ ಅಭಿವೃದ್ಧಿಗೆ ಸಹಕರಿಸ್ತೀನಿ ಅಂತ ಕೇಳ್ಕೊತಾ, ಜೊತೆಗೆ ಈಗಿರ್ತಕ್ಕಂಥ ಅಧ್ಯಕ್ಷ ರಂಗೇಗೌಡರು ಮತ್ತು ಶರತ್ ಅವರು ಕಾರ್ಯದರ್ಶಿಗಳು ಹಾಗೆ ಎಲ್ಲ ಅವರು ಬೋರ್ಡ್ ಡೈರೆಕ್ಟರು ಸಹ ಒಳ್ಳೆ ಕೆಲಸನ ಮಾಡ್ತಾಯಿದ್ದಾರೆ. ನೀವು ಸಹ ಮಾಧ್ಯಮದವರು ಇದನ್ನು ಸ್ವಲ್ಪ ಪ್ರಚಾರ ಮಾಡ್ತಾಯಿದ್ದೀರಾ. MLA ಅವರು ಸಹಕರಿಸಿದ್ದಾರೆ, MLC ಅವರು ಸಹಕರಿಸಿದ್ದಾರೆ. ಹಾಗಾಗಿ ಒಂದು ಒಳ್ಳೆಯದಾಗಿ ನಮ್ಮ ಒಂದು ಸಂಸ್ಥೆ ಅಭಿವೃದ್ಧಿ ಪಥಕ್ಕೆ ಹೋಗಲಿ, ಒಳ್ಳೆಯ ವಿದ್ಯಾಭ್ಯಾಸ ಬರುತ್ತೆ. ಇದೆಲ್ಲ ಒಳ್ಳೆಯ ನೌಕರರ ಇದಿದೆ, ಪ್ಯಾಕೆಟ್ಸ್ ಇದೆ. ಹಾಗಾಗಿ ನಮ್ಮ ಕಾರ್ಯದರ್ಶಿಗಳು ಮಲೇಶಪ್ಪನವರು ನಾವೆಲ್ಲ ಸೇರಿ ನಮ್ಮ ಕಲಾ ಸಂಘದ 40,000 ರೂಪಾಯಿನ ನಮ್ಮ ವಿದ್ಯಾಸಂಸ್ಥೆಗೆ ದೇಣಿಗೆ ಕೊಡ್ತಾ ಇದ್ವಿ. ಅದನ್ನು ಸ್ವೀಕರಿಸಿದರೆ ಸೆಕ್ರೆಟರಿ ಅವರು. ಹಾಗಾಗಿ ಒಳ್ಳೆಯ ಒಂದು ಉನ್ನತ ಸ್ಥಾನಕ್ಕೆ ನಮ್ಮ ನವೋದಯ ಸಂಸ್ಥೆ ಹೋಗಿ ಹಳೆಯ ನವೋದಯ ಸಂಸ್ಥೆಯಾಗಿ ಒಂದು ಬದಲಾವಣೆ ತರಲಿ ಅಂತ ನಾನಾದರೂ ಮಾಜಿ ಅಧ್ಯಕ್ಷರಾಗಿ ಈ ಸಂದರ್ಭದಲ್ಲಿ ನವೋದಯ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾದ ರಂಗೇಗೌಡ, ಕಾರ್ಯದರ್ಶಿಯಾದ ಶರತ್, ನವೋದಯ ಕಲಾ ಸಂಘದ ಅಧ್ಯಕ್ಷರಾದ ಕುಂಬಾರಹಳ್ಳಿ ರಮೇಶ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಸಕಲೇಶಪುರದ ಪುರಸಭೆಗೆ 5 ಸದಸ್ಯರನ್ನ ನಾಮನಿರ್ದೇಶನ ಮಾಡುವ ಆದೇಶ ಹೊರಡಿಸಲಾಗಿದೆ. ಸಕಲೇಶಪುರದಲ್ಲಿ ನಾಮನಿರ್ದೇಶಿತ ಸದಸ್ಯರ ಪಟ್ಟಿ ಹೇಗಿದೆ: ಸಿಲ್ವಾಸ್ಮಾರ್ ಸಲ್ಮಾನ್, ಬಿನ್ ಎಚ್ ಜೋಸೆಫ್ ಸಲ್ಮಾನ್, ಚಂಪಕಾನಗರ,
ನವೀದ್ ಪಾಷಾ ಬೆನ್ಲೇಟ್ ಅಬ್ದುಲ್ ಸಲಾಂ ಕುಶಾಲನಗರ, ಎಂಯು ಬಲ್ಕಿಸ್ ರಾಣಿ ಕಂ ಅಬ್ದುಲ್ ಲತೀಫ್ ಮಹೇಶ್ವರಿ ನಗರ, ರವಿಕಿರಣ್ ಎಚ್ಎಸ್ ಬಿನ್ ಸೋಮಶೇಖರ್ ಸಕಲೇಶ್ಪುರ, ಕೆಎಚ್ ಕುಶಾಲಪ್ಪ ಬಿನ್ ಹೂವಣ್ಣ ಗೌಡ ಲಕ್ಷ್ಮೀಪುರಂ ಬಡಾವಣೆ. ಪುರಸಭೆ ನಾಮನಿರ್ದೇಶಕ ಸದಸ್ಯರನ್ನಾಗಿ ಮಾಡೋಕೆ ಸಹಕರಿಸಿದ ಕಾಂಗ್ರೆಸ್ ಮುಖಂಡರಾದಂತಹ ಮುರಳಿ ಮೋಹನ್, ತಾಲೂಕು ಅಧ್ಯಕ್ಷ ಬೈರಮುಡಿ ಚಂದ್ರು, ಪುರಸಭೆ ಮಾಜಿ ಅಧ್ಯಕ್ಷ ಸೈಯದ್ ಮುಫೀಜ್ ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರಿಗೆ ಕೃತಜ್ಞತೆಯನ್ನ ಸಲ್ಲಿಸಿದ್ದಾರೆ. ಟೈಮ್ಸ್ ಗುರುಕುಲ ಸಿಬಿಎಸ್ಇ ಶಾಲೆಯ ವಿದ್ಯಾರ್ಥಿಗಳಾದ ಯಶಸ್ವಿನಿ ಹಾಗೂ ಅಭಿನವ್ ಆರ್ ಭಾರತ ಸರ್ಕಾರ ಆಯೋಜಿತ 2024-25ನೇ ವಾರ್ಷಿಕ ಸಾಲಿನಲ್ಲಿ ನಡೆದ ಇನ್ಸ್ಪೈರ್ ಅವಾರ್ಡ್ ವಿಜ್ಞಾನ ಪ್ರಾಯೋಗಿಕ ಮಾದರಿ ಸ್ಪರ್ಧೆಯಲ್ಲಿ ಭಾಗವಹಿಸಿ 10,000 ಗೌರವಧನವನ್ನು ಪಡೆಯುವುದರ ಮೂಲಕ ಶಾಲೆಯ ಹೆಮ್ಮೆಯನ್ನ ಇಮ್ಮಡಿಗೊಳಿಸಿದ್ದಾರೆ. ಶಾಲೆಯ ಅಧ್ಯಕ್ಷರು, ಪ್ರಾಂಶುಪಾಲರು, ಬೋಧಕ ಮತ್ತು ಬೋಧಕೇತರ ವರ್ಗದಿಂದ ಹೃತ್ಪೂರ್ವಕ ಅಭಿನಂದನೆಗಳು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅದ್ದೂರಿಯಾಗಿ ನಡೆದ ಹೊಳೆನರಸೀಪುರ ಲಕ್ಷ್ಮೀ ನರಸಿಂಹ ರಥೋತ್ಸವ, ಭಕ್ತಿಗೆ ಪಾತ್ರರಾದ ಸಾವಿರಾರು ಭಕ್ತರು. ಅರಸೀಕೆರೆ ನಗರಸಭೆ ವ್ಯಾಪ್ತಿಯಲ್ಲಿ 71 ಲಕ್ಷ ರೂಪಾಯಿ ಚರಂಡಿ ಕಾಮಗಾರಿಗೆ ಚಾಲನೆ ನೀಡಿದ ಅಧ್ಯಕ್ಷ ಸಮೀವುಲ್ಲಾ. ಕಳಪೆ ರಸ್ತೆ ಕಾಮಗಾರಿ ಖಂಡಿಸಿ ಸಕಲೇಶಪುರದ ಬೆಳಗೋಡಿನಲ್ಲಿ ನಾಗರಿಕರ ಪ್ರತಿಭಟನೆ.